ಎಲ್ಲಿ ಎಲ್ಲಿ ಏ ಬರೋಬರ ಐತಿ ಬಸವಣ್ಣ ನಿಂದ. ಹಲೋ ಬಸವಣ್ಣ ಅಕ್ಕವ್ರ, ಈ ಮೊಮ್ಮಗ ಕಲಿಸಿ ನಾನು ಹೂಸುಳಿ ಮಗ ಆಗೇನಿ. ಅಲ್ಲಿ ನನಗ ಸಡ್ ಹೊಡಿತೀಯ ಮಗನ? ಅಲ್ರೋ ನೀವು ಕೈಯರೆ ಕಾಲರೆ ಮುರ್ಕೊಂಡ್ ನನ್ನ ಮಗಳಿಗೆ ಮೂಲಾಗಿರು. ನಿನ್ನ ಗುರುನು ನಾನು. ಯಾರ ಗುರು? ಇವನ್ ಗುರು ನಾನು. ಕರೆ ನೀ ಮನಗಂಡಲ್ಲ ಹೊಡಿದಿ ಬಸವಣ್ಣ. ನನ್ನಂಗ ಹೊಡಿಯನ್ರಿ ಅವಂಗ. ಇನ್ನೊಂದು ಹೊಡಿ ನೋಡು. ಗೋನು ಅತ್ಗಪ್ರಿ ನೋಡ್ ನನಗೂ ಸಾಕಾತ. ಇದು ಈ ಸ್ಟೇಜ್ ಮಾಲೀಕರು ಎಲ್ಲಿದಾರ್ರಿ? ಬರ್ರಿ ಅಧ್ಯಕ್ಷರೇ, ನಾ ಅಂತೂ ರೊಕ್ಕ ಕೊಡವಲ್ರಿ, ಅವ್ರನ್ನ ಹಿಡಿದು ಕಟ್ಕೊಳ್ಳೋದು ನೀವು. ಇವ್ರನ್ನಿಬ್ಬರು ಜೀತ ಇಟ್ಕೊಳ್ಳಿ ಮಕ್ಕಳ್ರಿ. ನಿನಗೂ ತೆನಿ ಹೊಡ್ಕೋತಕ್ಕ ಸಮಾಧಾನ ಆಗೋತ್ತು. ನಿಮ್ಮ ಮನ್ಯಾನವ್ರು ನಮ್ಮ ಮನಿಗೆ ಬರ್ಲಿ, ಏನ ಕಂಪ್ಲೇಂಟ್ ಮಾಡ್ಲಿ, ನಾವ್ ಹೋಗಿ ಜೈಲ್ನಾಗ ಬೀಳಿ ಅಂತ ನಿನಗ್ ಸಮಾಧಾನ ಅಕ್ಕ. ಹೊಡ್ಕೋ ತೆನಿ ಹೊಡ್ಕೋ. ಹಂಗ ಕುಣಿತಾರ ನಾವು ಮಕ್ಕಳು. ಮತ್ತೆ ನೀ ಕಲಿಸಿಪ್ಪ ನೋಡ್ನು, ನೀ ಕೈ ಹಚ್ಚಲ್ ಹಂಗ ಲಗ ಹೊಡಿ ಬಸವಣ್ಣ. ಇಲ್ಲಿ ಕೂಡಿರುವಂತ ದೈವಕ್ಕ ಬಸವಣ್ಣ ಏನ್ರಿವಾ ಇನ್ನೊಂದು ಮಾತು ಹಿಂಗ ನೆನಪಿಗೆ ಹಾಕದಲ್ಲ. ಏನ್ ನೆನಪಿಗೆ ಬರ್ತದ್ರಿವಾ? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ. ಅನ್ನ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಹೌದ್ರಿವಾ? ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಇದು ಹೆಂಗಕ್ಕದ್ರಿವಾ? ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಹೌದು. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದ್ರಿವಾ? ಇದು ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದು ಹೌದು ಹೌದ್ರಿಪ್ಪ. ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಹೌದು ಕೈ ಮುಗಿದು ಒಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ರಿವಾ? ಇದೇ ಮಾತು ಒಬ್ಬರಿಗೆ ತಿಳಿದದ, ಇನ್ನೊಬ್ಬರಿಗೆ ತಿಳಿದಿಲ್ಲ. ಹೌದು ಹೌದು ಹೌದು. ಹೆಂಗ್ ಹೇಳ್ಯಾರ? ಹೆಂಗ್ ಹೇಳ್ಯಾರಿವಾ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಹೌದು. ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಹೆಂಡತಿ ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದು ಹೌದ್ರಿಪ್ಪ. ಎಲ್ಲಾ ನನ್ನ ತಾಯಿ ಬಳಗಕ್ಕ ಒಂದ್ ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ರಿವಾ? ಒಂದ್ ಸಲ ನಮ್ಮ ತಾಯಿ ತಂದಿ ನಮ್ಮ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ ಹೌದು. ಅವಾಗ ಹೆಂಗ ತಿಳ್ಕೋಬೇಕಾಗ್ಯದ? ಹೆಂಗ ತಿಳ್ಕೊಬೇಕಾಗ್ಯದ್ರಿವಾ? ಗಂಡನ ಮನಿನೇ ದೇವಾಲಯ, ದೇವಾಲಯ, ಅತ್ತಿ ಮಾವನೇ ತಾಯಿ ತಂದಿ, ತಾಯಿ ತಂದಿ, ಗಂಡನೇ ದೇವರತ್ತ ತಿಳ್ಕೊಂಡು ಗಂಡ ಕುಡ್ಡಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಳುಕಿರ್ಲಿ, ಹೌದು, ಬಡು ಇರ್ಲಿ, ಶ್ರೀಮಂತಿರ್ಲಿ, ಕಡಿಕ ಸುಂಬಳ ಸೋರ್ಲಿ, ಯಾರಿಗೆ? ಗಂಡಗ್ರಿ. ಇವತ್ತ ಗಂಡ ಹುಚ್ಚಿರ್ಲಿ, ಹುಳುಕಿರ್ಲಿ, ಚೆನ್ನಾಗಿ ಗಂಡನ ಜೋಡಿ ಬಾಳೆ ಮಾಡ್ರಿ. ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡತ್ತ. ನಿಮಗ ಕೈ ಮುಗಿದ ಕೇಳ್ತೀನಿ, ಕೈ ಮುಗಿದ ಕೇಳ್ತೀನಿ ಅಕ್ಕವ್ರ. ಯಾಕ? ನನ್ನ ತಾಯಿ ಬಳಗಕ್ಕ ಗಂಡನ ಜೋಡ ಜಗಳಾಡಿ ತವ್ರ ಮನೆಗೆ ಬರ್ಬೇಡತ್ತೀರಿ. ಹೌದು. ತವ್ರ ಮನೆಗೆ ಯಾಕೆ ಬರ್ಬೇಡತ್ತೀರಿವ? ಅವ್ರಿಗೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿವಾ? ಇವತ್ತು ತವ್ರ ಮನ್ಯಾಗ ಎಟ್ಟ ಸಿರಿವಂತಿಕೆ ಇದ್ರು ಕೂಡ ಹೌದು, ಗಂಡನ ಬಾಜು ಕೂತು ಒಂದು ಕಟ್ಟಕ ರೊಟ್ಟಿ ತಿಂದ್ರ ಹೆಣ್ಮಗಳಿಗೆ ಕಿಮ್ಮತ್ತದ ಕರೆ. ಹೌದು ಹೌದು. ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಆ ಹೆಣ್ಮಗಳಿಗೆ ಕಿಮ್ಮತ್ ಇಲ್ಲ. ಇಲ್ರಿಪ್ಪ, ಇಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ಕೂಡಿರಂತವ್ರು ಎಲ್ಲಾರು ಅನುಭವಸ್ಥರನೇ ಅದಿರಿ. ಅದಾರಿಪ್ಪ, ಅದಾರು. ಈಗ ತವ್ರ ಮನಿ ಹೆಣ್ಮಕ್ಳಿಗೆ ಎಷ್ಟು ದಿನ ಆಗುದದ? ಹೆಂಗಾಗದ್ರಿವಾ? ಒಂದು ದಿನ ಹೋಗುದದ, ಒಂದು ದಿನ ಇರುದದ, ಒಂದು ದಿನ ಬರುದದ. ಅಕ್ಕವ್ರ 3 ದಿನದ ಸಂತಿ ತವ್ರ ಮನಿ ನಮದ ಅದ ಬಸನ್ನ. ಅಂದ್ರೆ ಹೆಣ್ಣು ಮಕ್ಕಳಿಗೆ 3 ದಿನದ ಅದಾರಿಪ್ಪ. ಹೌದು. ನೀವು ಹುಚ್ಚದಿರೇನು ಶಾನೆ ಆದ್ರಿ ಎತ್ತನ್ನ? ಯಾಕ? ದಿನ ನಿಮಗ್ 15 ದಿನ ತಿಂಗಳಗಟ್ಲೆ ನಿಂದ್ರಲೆ ನಿಮ್ಗೆ ಯಾರು ಬ್ಯಾಡ ಅಂದಾರನ್ರಿ ಅವ್ರು? ಯಾಕೋ ಮುಂದಕ್ಕೆ ಇವ್ರು ನೀವು ತಿಂಗಳಗಟ್ಲೆ ನಿಂದ್ರಲಿ ನಡೀತೈತಿ ನಮಗ. ನಾವೆಲ್ಲ ತಿಂಗಳಗಟ್ಲೆ ನಿಂದ್ರವ್ರ ಕರೆ. ಹೌದು. ನೀವೇನ ಅನ್ನಗೊಳದಿರಲ್ಲ, ನೀವೆಲ್ಲ ಅನ್ನಗೊಳ ಕೂಡ್ಸಿ ನಮಗೆ ಏನತ್ತಿರ ಗೊತ್ತೈತೇನ? ಏನತ್ರಿವಾ? ತಂಗಿ ಬಂದ್ ಬಾಳ ದಿನ ಆಗೈತಿ. ಹೌದು. 4 ಚಪಾತಿ ಮಾಡ್ಕೊ ಪದರಾಗ ಕಟ್ಕೊಂಡ್ ನಡಿ ಬಿಟ್ಟು ಬರ್ತನತ್ ನೀವ ಮಾತಾಡ್ತೀರಿ. ಅಕ್ಕವ್ರ ಯಾಕ? ನಾವೇನ್ ಅನ್ಬೇಕತ್ತನ ಅಲ್ರಿ, ಮತ್ತ ನಮಗೂ ಹಿಂದ್ ರಿಸ್ಕ್ ಇರ್ತೈತ್ರಿ. ನೋಡ್ರಿ, ಅನ್ನಗಳ ಹಿಂದ ರಿಸ್ಕ್ ಬಾಳ ಕೆಟ್ಟ ಇರ್ತದ. ಹೌದ್ರಿ, ಹೌದು.
ಇವು ಹೇಳುವಂತ ಮಾತ ಅಟ್ಟೆ ಸತ್ಯ ಮಾತದ. ಹೌದ್ರಿಪ್ಪ. ಅದರ ಸಲುವಾಗಿ ದಯವಿಟ್ಟು ಯಾರು ತವ್ರ ಮನಿಗೆ ಬಾಳ ದಿನ ಹೋಗಾಕ್ ಹೋಗ್ಬೇಡ್ರಿ. ಈಗೇನ್ ಬಸ್ ಫ್ರೀ ಅದಾವ, ದಿನ ಹೋಗಿ ಬರ್ತಾವ್ರಿ. ಬಸವಣ್ಣ, ಏನ್ರಿವಾ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಎಲ್ಲಿ ತನ ಆಗತ್ತದ? ಎಲ್ಲಿ ತಕರಿವಾ? ಹೆಣ್ಣು ಮಕ್ಕಳು ತವ್ರ ಮನಿ ಮೇಲೆ ಎಲ್ಲಿ ತನ ಪ್ರೀತಿ ಇರ್ತಾರಪ್ಪ ಅಂತ ಕೇಳಿದ್ರ ಎಲ್ಲಿ ತಕರಿಪಾ? ಇವತ್ತೊಬ್ಬಕ್ಕಿ ಹೆಣ್ಣು ಮಗಳ ಗಂಡನ ಮನ್ಯಾಗ ಆಸೊತ್ತು ಬ್ಯಾಸೊತ್ತು ತವ್ರ ಮನಿಗೆ ಹೋದಪ್ಪ ಅಂತ ಕೇಳಿದ್ರ ಹೌದು, ಬಾಗಲ್ದಾಗ ನಿತ್ತು ಕರಿತಿರ್ಬೇಕು. ಹೌದು, ಆ ಮಗಳ ದಾರಿ ನೋಡ್ತಿರ್ಬೇಕು. ಹೋದ ಕೂಡ್ಲೆ ನಮ್ಮದ ಅನುತನು ಕೇಳ್ತಿರ್ಬೇಕು. ಆದ ಕೂಡ್ಲೆ ತುಡುಗಿನ ಗಂಟೆ ಬಿಚ್ಚಿ ಮಗಳ ಕೈಯಾಗ ಕುಡ್ತಿರ್ಬೇಕು. ಹೌದು, ಹಂಗ ಇತ್ತಪ್ಪ ಅಂತ ಕೇಳಿದ್ರ ಹೆಣ್ಣಿನ ಜನ್ಮಕ್ಕ ತವ್ರ ಮನಿ ಲೇಸ್ ಅದ. ಹೌದ್ ಹೌದು. ಎಲ್ಲಿ ತನ ಚಂದದ? ಎಲ್ಲಿ ತಕರಿಪಾ? ತಾಯಿ ತಂದಿ ತವ್ರ ಮನ್ಯಾಗ ಬದುಕಿರುತ್ತಾನ, ಅದು ನಮ್ಮ ಮನಿ. ಹೌದು. ತಾಯಿ ಸತ್ ಮರದಿನ ಈ ಬಾವಗಳ ಮನಿ ಆಗಿ ಬಿಡುತ್ತದ. ಅಕ್ಕವ್ರ ಬಾವ ಇಲ್ರಿ, 2 ಮಕ್ಕಳದಾವ, ಹೆಂಗ್ರದಾರ? ನೀವು ಹೆಂಡ್ರ ಮಾತು ಕೇಳಿದ್ರಿ ಅಂದ್ರೆ ನೀವು ಬಾವಗೋಳೆ. ಹೌದು. ಅದಕ್ಕೆ ನನ್ನ ತಾಯಿ ಬಳಗಕ್ಕೆ ಒಂದು ಮಾತು ಹೇಳುದದ ಬಸನ್ನ. ಏನ್ರಿಪ್ಪ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ತವರ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ಆ ತಾಯಿ ತೀರಿದ ಮ್ಯಾಗ ಆ ತವ್ರ ಮನಿ ಒಳಗ ಹೆಣ್ಮಕ್ಕಳಿಗೆ ಏನಿಲ್ಲೋ ಅಧಿಕಾರ, ಏನಿಲ್ಲೋ ಅಧಿಕಾರ. ಇದು ಈ ಮಾತು ಯಾರ ಮನ್ಸಿಗೆ ಹೋಗಿ ಮುಟ್ತದ್ರಿವಾ? ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತ ಅರ್ಥ ಆಗ್ಲಿಲ್ಲ. ಇದು ಯಾರಿಗ ಅರ್ಥ ಆಕದ್ರಿಪ್ಪ? ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ಮದುವೆಯಾಗಿ ಗಂಡನ ಮನೆಗೆ ಹೋದ ಕಾಲಕ್ಕ ಹೌದಾ ಗಂಡನ ಮನೆಯನ್ನ ಕಷ್ಟ ತಾಳಲಾರ್ದೆ, ಹೌದು, ಗಂಡನ ಪ್ರೀತಿ ಕಾಣಲಾರ್ದೆ, ಅತ್ತಿ ಮಾವರ ಕಾಟ ತಾಳಲಾರ್ದೆ ಆ ಹೆಣ್ಣು ಮಗಳ ಗಂಡನ ಮನ್ಯಾಗ ಕೂತು ವಿಚಾರ ಮಾಡತಾಳ. ಏನತ್ರಿಪ್ಪ? ಇವತ್ತು ನನ್ನ ತವ್ರ ಮನಿ ಒಳಗ ನನ್ನ ತಾಯಿ ಸತ್ರ ಏನಾಗ್ಯದ? ಹೌದು, ನಮ್ಮ ಅಣ್ಣ ತವ್ರ ಮನಿಗೆ ಕರಿಲಿಕ್ಕಂದ್ರ ಏನಾಗ್ಯದ? ನಮ್ಮ ಅನ್ನದಾನ, ನಮ್ಮ ಅಣ್ಣನ ಹೇಂತದಾಳ, ನಮ್ಮ ಅಣ್ಣನ ಮಕ್ಕಳದಾವ ತಿಳ್ಕೊಂಡು ಅಣ್ಣನ ಮೇಲೆ ಒಂದು ಸಣ್ಣ ನಂಬಿಕೆ ಇಟ್ಟುಕೊಂಡು ಆ ಹೆಣ್ಣು ಮಗಳ ಗಂಡನ ಮನಿ ಬಿಟ್ಟು ಓಡೋಡಿ ತವ್ರ ಮನಿ ಬಾಗಲ್ದಾಗ ಬಂದು ನಿತ್ರ ಅಣ್ಣನ ಹೆಂಡತಿ ಆ ಪರದೇಶಿ ಮಗಳನ್ನ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ, ಬಾ ತಂಗಿ ಒಳಗತ್ತೆ ಒಂದು ಮಾತು ಕರೀಲಿಲ್ಲ. ಅವಾಗ ಎಲ್ಲಿ ನಿಂದಿರ್ತಾಳ್ರಿಪ್ಪ ಹೆಣ್ಣು ಮಗಳು? ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತಾಯಿನ ಕಳ್ಕೊಂಡು ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋವು ಆಗಂಗ ಮಾತಾಡ್ಸ್ಕೊಂಡಿರಲ್ಲ, ಅವ್ರಿಗೆ ಮಾತ್ರ ತಾಯಿ ಇಲ್ಲದ ಪರದೇಶಿತನ ಏನನ್ನೋದ ಅರ್ಥ ಆಕ್ಕದ, ಏನನ್ನೋದ ಅರ್ಥ ಆಕ್ಕದ. ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ? ಅಂತ ಪರದೇಶಿ ಮಗಳು ತವ್ರ ಮನಿ ಅಂಗಳದಾಗ ನಿತ್ತು ಭಗವಂತಗ ಬೈತಾಳ. ಏನತ್ರಿಪ್ಪ? ಯಪ್ಪ ಭಗವಂತ, ಅಂತ ಪಾಪ ನಾ ಏನ್ ಮಾಡಿನು? ಇನ್ನ ನನಗ ತೀಲಾರು ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡಿಕಿ ತಾಯಿ ಪರದೇಶಿ ಮಗಳಿಗೆ ಗಂಡನ ಮನೆಯಾಗರಿ ಸುಖ ಆದಿತ್ತ ತಿಳ್ಕೊಂಡು ಗಂಡನ ಮನೆಗೆ ಹೋದ್ರ ಗಂಡನ ಪ್ರೀತಿನೂ ನನ್ನಿಂದ ಕಸಗೊಂಡು ಭಗವಂತ. ಹೌದ್ರಿಪ್ಪ. ಕಡಿಕ ಅನ್ನ ಹಸರಕ್ಕನತ್ತೇಳಿ ಅಣ್ಣನ ಮನಿ ಬಾಗಲ್ದಾಗ ಬಂದು ನಿತ್ರ ಯಾರು ಕರೆದು ಒಂದು ಚರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ತಂದಿಟ್ಟಿ ಭಗವಂತ. ಇನ್ನ ಈ ಹೆಣ್ಣಿನ ಜನ್ಮ ಬದುಕಿರ ಏನು ಮಾಡುದದ? ನನ್ನ ತಾಯಿ ಮಡಲೊಳಗ ಸೇರಿಸ ಭಗವಂತ ಅಂತೇಳಿ ಭಗವಂತಗ ಬೈತಿದ್ಲು ಅಂತ ಪರದೇಶಿ ಮಗಳು. ಹೌದ್ರಿಪ್ಪ. ನೋಡ್ರಿ, ನೀವು ನಿಮ್ಮ ತವ್ರ ಮನಿಗೆ ಹೋಗಿರ್ತೀರಿ. ಹೌದ್ರಿಪ್ಪ. ಹಾದ ಕೂಡ್ಲೆ ನಿಮಗ ತಾಯಿ ಮಾರಿ ನೋಡ್ಲಿಲ್ಲ ಅಂದ್ರ ಒಂದ್ ತಾಸು ತಾಯಿ ಎಲ್ಲೋ ಬಜಾರ್ಕ್ ಹೋಗಿರ್ತಾಳ. ಹೌದ್ರಿಪ್ಪ. ನನ್ನ ಮಗಳು ಬರ್ತಾಳ ಅಂತ ಹೇಳಿ ನಿಮಗ ಸೀರೆ ತರಬೇಕತ್ತೆ ಬಜಾರ್ಕ್ ಹೋಗಿರ್ತಾಳ. ಹೌದು. ಒಂದ್ ತಾಸು ತಾಯಿ ಕಾಣ್ಲಿಕ್ಕಂದ್ರ ನೀರಾಗಿನ ಮೀನಾ ತೆಗೆದು ಹೊರಗೆ ಬಿಟ್ಟಂಗ ಆಕ್ಕದ. ಹೌದ್ರಿಪ್ಪ. ಹೌದು. ಇನ್ನು ತಡಿಲಾರದಷ್ಟ ಕಷ್ಟ ನೋವುಗಳನ್ನ ಆ ಪರದೇಶಿ ಮಗಳು ಕೂಗಿ ಹೇಳ್ಬೇಕಂದ್ರು ಕೇಳಲಾರಂತ ಜಾಗಕ್ಕ ಬರಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾಳ. ಅಂತ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕ್ರಿ? ಹೌದ್ರಿಪ್ಪ. ಅಂತ ಪರದೇಶಿ ಮಗಳ ಅಂಗಳದಾಗ ನಿಂತು ತಾಯಿನ ನೆನೆಸಿ ಹೇಳ್ತಾಳ. ಏನತ್ರಿಪ್ಪ? ಹೆಂಗ ಕೇಳು ಹೇಳ್ರಿವಾ?